ನಾನು ಇಲ್ಲೇ ಕೇಳ್ತೇನೆ, ಸುಲಿಬೆಲೆ ಅವರು ನೀವೇನ್ ಹೇಳಿದ್ರಿ 14ನೇ ಈ ದೇಶದಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳು, ಅಧಿಕಾರಿಗಳು, ಉದ್ಯಮಿದವರು ಏನು ಭ್ರಷ್ಟಾಚಾರದಿಂದ ಟ್ಯಾಕ್ಸ್ ಅನ್ನ ತಪ್ಪಿಸಿ ಹಣ ಗಳಿಸಿದಾರಲ್ಲ, ಆ ಹಣ ಎಲ್ಲದ? ಸ್ವಿಸ್ ಬ್ಯಾಂಕ್ನಾಗದ ಅಂತ ಅದೇಟದ ಅಂತ ಹೇಳ್ತಿದ್ದಿಲ್ಲ. ಇವ್ರಿಗೇನು ಗೊತ್ತಾ ತೋರ್ತಾರೆ, ಇವ್ರು ಹಂಗ ಚೌಕಗಾರಿ ಉಳಿಸಿ ಮಾಡಿದ. ಇವ್ರು ಹೆಂಗ್ ಹೇಳ್ತಾರೆ ಗೊತ್ತ, ನಾವು ತೆಳಗ ಕೂತ್ ಕೇಳ್ತಿದ್ವು. ತೆಳಗ್ ಕೂತ ಅವ್ರದ್ದು ಸಿಸ್ಟಮ್ ಅದು. ಇಲ್ಲೆಲ್ಲ ನೀವು ಜಾತ್ರೆ ಕೊಡಿಲ್ಲ, ಅಲ್ಲಿ ಹಂಗಿಲ್ಲ. ಅಲ್ಲಿ ನೋಡಿ ಫೋಟೋ 2 ಕೊಡ್ಸಿ, ಒಬ್ರು ಕೆಳ ತಂದು ಕೊಡಿಸೋದು, ಇವರೊಬ್ರು ಹೈಟ್ ಬರ್ಕೊಂಡು ಯಾರು ಆಗಿಲ್ಲ. ಅದ್ರಾಗ ಯಾರು ಕಿವ್ಯಾಗ ಕೇಳಿಗಳೇನಂತೇಳಿ ಅಲ್ಲೇ ದೂರ ಇಡೋದು. ಅವಾಗ ಹೆಂಗ್ ಹೇಳ್ತಿದ್ರು ಅವರು? ಆ ವಿದೇಶದಾಗಿರ್ತಕ್ಕಂಥ ಸ್ವಿಸ್ ಬ್ಯಾಂಕಿನಾಗಿರ್ತಕ್ಕಂಥ ಹಣ ನಮ್ಮ ದೇಶಕ್ಕೆ ಬಂದ್ರೆ ಅದು ಯಾರ ಕಡೆಯಿಂದ ಸಾಧ್ಯ ಐತಿ? ಮೋದಿ ಸಾಹೇಬ್ ಒಬ್ಬರ ಕಡೆಯಿಂದ. ಹಂಗ ಕೇಳಿದ ಕೂಡಲೇ ಗಂಡರೆಲ್ಲ, ಮಕ್ಕಳೆಲ್ಲ, ಮನಿ ಇಲ್ಲ, ಮಾರಿಲ್ಲ, ಏನ್ ಮಾಡೋದು? ದೇಶಕ್ಕೆ ಮಾಡೋದು. ಹೌದು, ಕರೆಕ್ಟ್. ಆಮೇಲೆ ಏನ್ ಹೇಳ, ಅದ್ ಹಣ ಏಟದ್ ಗೊತ್ತೈತೆ? ಇಲ್ಲಪ್ಪ ಗೊತ್ತ. ನಮ್ಮ 5 ವರ್ಷ ನಮ್ಮ ದೇಶದ ಬಜೆಟ್ ಮಾಡೋದು ಅವಶ್ಯಕತೆ ಇಲ್ಲ. ನಮ್ಮ ದೇಶ ಇದೇನು ಕಾಂಗ್ರೆಸ್ ಅವ್ರು ಸಾಲ ಮಾಡಿರಲ್ಲ, ಒಮ್ಮೆ ಪಟ್ ಅಂತ ಕುಲ ಮಾಡಿ. ಆಮೇಲೆ ಇಷ್ಟೆಲ್ಲಾ ಮಾಡಿದ್ಮೇಲೆ ಎಷ್ಟು ರೊಕ್ಕ ಉಳಿತೈತಂದ್ರೆ ಬೇಡ ಇದ್ರ ಹೇಗ್ ಬಂದ ಗೊತ್ತೈತೆ ಸ್ವಲ್ಪ ನೀವು ಹೋಗಿಲ್ಲ. ಅವಾಗ ಬರೀ ಕಾಂಗ್ರೆಸ್ ಜೆಡಿಎಸ್ ಇಷ್ಟೆಲ್ಲ ಹೇಳಿದ್ಮೇಲೆ ಏನ್ ಹೇಳೋದು, ಎಷ್ಟು ರೊಕ್ಕ ಉಳಿತೈತೆ ಅಂತಂದ್ರೆ ನಮ್ ದೇಶದಾಗ ಎಷ್ಟು ರಸ್ತೆ ಅದಲ್ಲ, ಆ ಎಲ್ಲಾ ರಸ್ತೆನಾಗ ಬಂಗಾರ ತಗೊಂಡು ಬಡದವರು ಸಹಿತ ಹೊಲದಾಗಿದ್ದು ನಿಮ್ಮ ಮಳಿ ತಗನು ಬಂಗಾರ ತಗೊಂಡು ಬಿಡ್ಬೇಕು. ಮತ್ತೆ ನಮ್ಮ ಇಟ್ಟೋದು ಹೊಡಿತ ಸಾಲದ ಏನಾಗಲಿ ನಮ್ಮ ಮುಂದೆ ತುಕಡಿಗೆ ಬಂತು.